ಸಿಚುಯೇಷನ್ ಬಹಳ ಒಂದೇ ಸೆಕೆಂಡ್ ಒಂದು ದೊಡ್ಡ ಮೇಜರ್ ಇದೆ, ಮೇಜರ್ ಬ್ರೇಕಿಂಗ್. ಬಿಜೆಪಿಯ ಮತ್ತೊಂದು ಪಟ್ಟಿ ರಿಲೀಸ್ ಆಗಿದೆ. ಬಾಕಿ ಉಳಿದಿದ್ದು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಚಿತ್ರದುರ್ಗ. ಚಿತ್ರದುರ್ಗಕ್ಕೆ ಅಚ್ಚರಿಯ ಅಭ್ಯರ್ಥಿಯ ಘೋಷಣೆ ಆಗಿದೆ. ಯಾರದು ಅಚ್ಚರಿಯ ಅಭ್ಯರ್ಥಿ? ಗೋವಿಂದ ಕಾರಜೋಳ. ಅಚ್ಚರಿ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಇತ್ತು ನಿರೀಕ್ಷೆ, ಗೋವಿಂದ ಕಾರಜೋಳ ಅವರಿಗೆ ನೀಡಬಹುದು ಅಂತ ಹೇಳಿ. ರಿಸರ್ವೇಶನ್ ಕಾನ್ಸ್ಟಿಟ್ಯೂಯನ್ಸಿ ಅದು. ಗೋವಿಂದ ಕಾರಜೋಳ ಅವರ ಹೆಸರನ್ನ ಬಿಜೆಪಿ ಇದೀಗ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಪ್ರಕಟಿಸಿದೆ. ಚಿತ್ರದುರ್ಗದಿಂದ ಕಣಕ್ಕಿಳಿತಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಗೋವಿಂದ ಕಾರಜೋಳ ಅವರು. ಬಾಕಿ ಉಳಿದಿದ್ದು ಒಂದೇ ಕ್ಷೇತ್ರ. ಮೈತ್ರಿ ಪಾರ್ಟ್ನರ್ಸ್ಗೆ 3 ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಜೆಡಿಎಸ್ಗೆ. ಮೂರು ಕ್ಷೇತ್ರದಿಂದ ಇಂತಿಂತ ಅಭ್ಯರ್ಥಿಗಳು ಕಣಕ್ಕಿಳಿಬಹುದು ಅನ್ನೋ ಸೂಚನೆಯನ್ನ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಅಧಿಕೃತ ಅನೌನ್ಸ್ಮೆಂಟ್ ಬಾಕಿ ಇದೆ. ಇನ್ನುಳಿದಂತೆ ಬಿಜೆಪಿ ಪಾಲಿಗೆ ಬಂದಿರತಕ್ಕಂತ 24 ಕ್ಷೇತ್ರಗಳ ಪೈಕಿ 23ರ ಹೆಸರನ್ನ ಪ್ರಕಟಣೆ ಮಾಡಲಾಗಿತ್ತು. ಬಾಕಿ ಉಳಿದಿದ್ದು ಚಿತ್ರದುರ್ಗ. ನೋಡಿ, ಅನೇಕ ಕ್ಷೇತ್ರಗಳಲ್ಲಿ ಯಾರೆಲ್ಲ ಹಿರಿಯ ಮುಖಂಡರಿದ್ದಾರೆ ಅವರಿಗೆ ಹೈಕಮಾಂಡ್ ನೀವೇ ನಿಲ್ಲಿ ಅನ್ನೋ ಸೂಚನೆಯನ್ನ ನೀಡಿದಾಗ ಅವರ ಪುತ್ರರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ನಿರೀಕ್ಷೆಗಳು ಅಥವಾ ಆ ಕಡೆಯಿಂದ ಡಿಮಾಂಡ್ಗಳು ಹೋಗಿದ್ದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ. ಇಲ್ಲೂ ಕೂಡ ಹಾಗೆ ಆಗಿತ್ತು. ಇದೀಗ ಗೋವಿಂದ ಕಾರಜೋಳ ಅವರಿಗೇನೆ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ. ಬಿಜೆಪಿಯ ಮತ್ತೊಂದು ಪಟ್ಟಿ ರಿಲೀಸ್ ಆಗಿದೆ. ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳ ಹೆಸರು ಕೂಡ ಪಟ್ಟಿಯಲ್ಲಿದೆ. ಕರ್ನಾಟಕಕ್ಕೆ ಬಾಕಿ ಇದ್ದಿದ್ದು ಚಿತ್ರದುರ್ಗ ಒಂದೇ. ಚಿತ್ರದುರ್ಗದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಗೋವಿಂದ ಕಾರಜೋಳ. ಆ ಮೂಲಕ ಬಹುತೇಕ ತನ್ನ ಪಾಲಿಗಿದ್ದ 25 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದೆ ಬಿಜೆಪಿ ಪಾಳಯ. ಇನ್ನೇನಿದ್ರು ಚುನಾವಣಾ ಪ್ರಚಾರ ಕಾರ್ಯ, ಕೆಲ ಕ್ಷೇತ್ರಗಳಲ್ಲಿ ಬಂಡಾಯ ಇದೆ. ಬಂಡಾಯವನ್ನ ಶಮನ ಮಾಡಿ ಒಗ್ಗಟ್ಟಿನ ಹೋರಾಟವನ್ನ ಮಾಡೋ ಪ್ರಯತ್ನಗಳಾಗ್ತಾ ಹೋಗುತ್ತೆ. ಎಸ್ ನೋಡಿ, ಭಾರಿ ಕುತೂಹಲ ಇತ್ತು. ಯಾಕಂತ ಹೇಳಿದ್ರೆ ಸಿಟ್ಟಿಂಗ್ MP ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ತಪ್ಪಿ ಹೋಗುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಒಂದಿಷ್ಟು ಅಸಮಾಧಾನಗಳೆಲ್ಲವೂ ಇದ್ವು. ಸ್ವಲ್ಪ ಡಿಲೇ ಮಾಡಿದ್ರು. 24 ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಯಿತು. ಒಂದು ಕ್ಷೇತ್ರವನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ರು, ಚಿತ್ರದುರ್ಗವನ್ನ. ಈಗ ಗೋವಿಂದ ಕಾರಜೋಳ ಅವರಿಗೆ ಅಳೆದು ತೂಗಿ ಟಿಕೆಟ್ ಅನ್ನ ಕೊಟ್ಟು ಆ ಮೂಲಕ ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ. 25ಕ್ಕೆ 25 ಬಿಜೆಪಿಯ ಪಾಲಿನ 25 ಕ್ಷೇತ್ರಗಳಿಗೆ ಈಗ ಎಲ್ಲವೂ ಫುಲ್ಫಿಲ್ ಆಗಿದೆ. ಇನ್ನು 3 JDS ಬಿಟ್ಟಿದ್ದು, JDS ಅಧಿಕೃತವಾಗಿ ಘೋಷಣೆಯನ್ನ ಮಾಡೋದು ಮಾತ್ರ ಬಾಕಿ ಇದೆ. ನೋಡಿ, ಬಹಳ ಕ್ಲಿಯರ್ ಆಗಿದೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಸ್ಪರ್ಧೆ ಮಾಡೋದು ಕುತೂಹಲ ಇದ್ದದ್ದು. ಯಾರು ಸ್ಪರ್ಧೆ ಮಾಡ್ತಾರೆ? ಮೀಸಲು ಕ್ಷೇತ್ರ ಆಗಿರೋದ್ರಿಂದಾಗಿ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ತಪ್ಪಿ ಹೋಗುತ್ತೆ ಅನ್ನೋದ್ರಿಂದಲೇ ಸ್ವಲ್ಪ ಡಿಲೇ ಮಾಡಿದ್ರು. ಹಾಗಾಗಿ ಒಂದು ಲೆಕ್ಕಾಚಾರದೊಂದಿಗೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನೋಡ್ಬೇಕು ಚಿತ್ರದುರ್ಗದ ರಣಕಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೀಟ್ ಆಗುತ್ತೆ ಅನ್ನೋದು. ರಘುಚಂದ್ರನ್ ಕಡೆ ಕ್ಷಣದವರೆಗೂ ಕೂಡ ತಮಗೆ ಟಿಕೆಟ್ ಸಿಗಬಹುದು ಅಂತ ಹೇಳಿ ಪ್ರಯತ್ನ ಪಡ್ತಲೇ ಇದ್ರು. ಆದ್ರೆ ನಿರಾಸೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಕೆಲವೇ ಕ್ಷಣಗಳ ಹಿಂದೆ ಅವರ ಫೋಟೋವನ್ನ ಕೂಡ ನೀವು ಗಮನಿಸಿದ್ರಿ. ಅವ್ರಿಗೆ ಸಿಗಬಹುದು ಅನ್ನೋ ರೀತಿ. ಎಸ್, ಗೋವಿಂದ ಕಾರಜೋಳ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ನಿರೀಕ್ಷೆ ಇತ್ತೋ ಅಪೇಕ್ಷೆ ಇತ್ತೋ ಗೊತ್ತಿಲ್ಲ, ಬಟ್ ಟಿಕೆಟ್ ಅಂತೂ ಸಿಕ್ಕಿದೆ ಸರ್. ಗೆಲುವಿನ ಸಾಧ್ಯತೆಗಳು ನಿಮಗೆ ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ? ನೋಡಿ, ಟಿಕೆಟ್ ಅನೌನ್ಸ್ ಮಾಡಿದ್ರ ಬಗ್ಗೆ ಹಲೋ ಹೇಳಿ ಸರ್, ಕೇಳಿಸ್ತಿದೆ, ಹೇಳಿ. ಬಂದಿಲ್ಲ. ಒಂದ್ ವೇಳೆ ನನ್ಗೆ ಕ್ಯಾಂಡಿಡೇಟ್ ಮಾಡಿದ್ರೆ ಖಂಡಿತವಾಗಿಯೂ ನಾನು ಚುನಾವಣೆ ಎದುರಿಸ್ತೇನೆ ಮತ್ತು ಗೆದ್ದು ಬಂದೇ ಬರ್ತೀವಿ. ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯ. ಚಿಕ್ಕದಾಗಿ 2 ಪ್ರಶ್ನೆ ಒಂದೇ ಸತಿ ಕೇಳ್ಬಿಡ್ತೀನಿ ಸರ್. ಒಂದು, ರಘುಚಂದನ್ ಅವರು ಸತತವಾಗಿ ಪ್ರಯತ್ನ ಪಡ್ತಾ ಇದ್ರು. ಎರಡನೇದು, ಹಾಲಿ ಸಂಸದರಿಗೆ ಟಿಕೆಟ್ ನಿರಾಕರಣೆ ಕಾರಣ ಏನು? ಇಲ್ಲ, ಹಾಲಿ ಸಂಸದರಿಗೆ ನಿರಾಕರಣೆ ಮಾಡಿಲ್ಲ. ಹಾಲಿ ಸಂಸದರೇ ಮುಂದುವರಿಬೇಕು ಅಂತ ಹೇಳಿ ಪಾರ್ಟಿ ಅವ್ರು ಹೇಳಿದ್ರು. ಅವರು ರಾಜ್ಯದ ರಾಜಕಾರಣಕ್ಕೆ ಬರೋ ಸಲುವಾಗಿ ಅವರು ನನಗೆ ಬೇಡ ಅಂತ ಹೇಳಿದ್ದಾರೆ. ನಿರಾಕರಣೆ ಆಗಿಲ್ಲ. ಮಗನಿಗೆ ಕೇಳಿದ್ರಿ ತಾವು ಅನ್ನೋದು ಕೂಡ ಚರ್ಚೆ ಆಗ್ತಿತ್ತು. ಹೊರಗಿನವರಿಗೆ ಬೇಡ ಅನ್ನೋದು ಚರ್ಚೆ ಆಗ್ತಿತ್ತು. ಓ,
ನೋಡಿ ಅಂತ ಚರ್ಚೆಗಳಿಗೆ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ ಚಿತ್ರದುರ್ಗದ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರ ಫಸ್ಟ್ ರಿಯಾಕ್ಷನ್. ರಿಪಬ್ಲಿಕ್ ಕನ್ನಡದಲ್ಲಿ ಟಿಕೆಟ್ ಸಿಕ್ಕಿದ್ದು ನನಗೆ ಇನ್ನೂ ಕೂಡ ಖಾತ್ರಿ ಸಂದೇಶ ಬಂದಿಲ್ಲ, ಹಾಗೆ ನನ್ನನ್ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ನರೇಂದ್ರ ಮೋದಿ ಅವರನ್ನ ಮತ್ತೊಂದು ಅವಧಿಗೆ ಪ್ರಧಾನಿ ಮಾಡುವ ಸಲುವಾಗಿ ಗೆಲ್ಲುವ ಪ್ರಯತ್ನವನ್ನ ಶತಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಇನ್ನು ಆಂತರಿಕ ಭಿನ್ನಾಭಿಪ್ರಾಯಗಳು ಇತ್ಯಾದಿ ಅದೆಲ್ಲಾ ಕ್ಷೇತ್ರದಲ್ಲೂ ಕೂಡ ಇರುತ್ತೆ, ಅದನ್ನ ಸರಿದೂಗಿಸ್ಕೊಂಡು ಹೋಗ್ತೇವೆ ಅನ್ನೋ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.